ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮ್ಮ ಮುಂದೆ ಹಳೆ ಇಡ್ಲಿ ಅಂದರೆ ನಿನ್ನೆದು ಉಳಿದ ಇಡ್ಲಿ ಅದರದ್ದು ಸದುಪಯೋಗ ಎಲ್ಲರೂ ಬಹಳ ಆಸೆಪಟ್ಟು ತಿನ್ನುವಾಗ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸಿಕೊಡ್ತೇನೆ. ಒಂಚೂರು ತುಪ್ಪ ಹಾಕಿ ಇಡ್ತೇನೆ ಬಾಣಲಿಗೆ. 3-4 ಚಮಚ ಇರ್ಬೋದು ಸ್ಪೂನಲ್ಲಿ. ಅದಕ್ಕೆ ಒಂಚೂರು ಸಾಸಿವೆ ಹಾಕ್ತೇನೆ, ಒಂಚೂರು ಜೀರಿಗೆ ಹಾಕ್ತೇನೆ, ಬೆಳ್ಳುಳ್ಳಿ, ಹಸಿಮೆಣಸು, ಇದೊಂಚೂರು ಬೆಲ್ಲ ಮತ್ತೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಮೇನು ಸಾಸಿವೆ ಜೀರಿಗೆ ಆದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಇಷ್ಟು ಇಟ್ಟಿದ್ದೇನೆ. ಆಮೇಲೆ ನೀರುಳ್ಳಿ, ಶಿಮ್ಲಾ ಮಿರ್ಚಿ, ಇಲ್ಲಿ ಸ್ವಲ್ಪ ಪನ್ನೀರ್ ಪುಡಿ ಮಾಡಿ ಇಟ್ಟಿದ್ದೇನೆ, ಇಲ್ಲಿ ಇಡ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಇವತ್ತು ಮಾಡಿದ ದೋಸೆ, ಅದು ಸಹ ಉಳಿದಿದೆ, ಅದನ್ನೆಲ್ಲ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಈಗ ಎಲ್ಲ ಒಟ್ಟು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಜೀರಿಗೆ ಮತ್ತು ಸಾಸಿವೆ ಪಟ ಆದ ಕೂಡಲೇ ಇಲ್ಲಿದ್ದ ಮೆಣಸು ಹಾಕ್ತೇನೆ. ಎಣ್ಣೆಗೆ ಹಾಕಿದರೆ ಸ್ವಲ್ಪ ಮೆಣಸಲ್ಲೇ ಖಾರ ಹಾಕ್ತದೆ. ಹಾಗೆ ಶುಂಠಿಯೂ ಹಾಕಿದೆ, ಬೆಳ್ಳುಳ್ಳಿಯೂ ಹಾಕ್ತೇನೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗುವಾಗ ನೀರುಳ್ಳಿ ಮತ್ತು ಶಿಮ್ಲಾ ಮಿರ್ಚಿನ ಹಾಕ್ಬೋದು. ನೀರುಳ್ಳಿ ಫಸ್ಟ್ ಹಾಕ್ಬೋದು, ಅಥವಾ ನೀವು ಶಿಮ್ಲಾ ಮಿರ್ಚಿ ಮತ್ತು ನೀರುಳ್ಳಿಯನ್ನು ಸಪ್ರೇಟಾಗಿ ಹುರಿದಿಟ್ಕೊಂಡ್ರೂ ಆಗ್ತದೆ. ಇದರಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಇದೆ. ಇದು ಸ್ವಲ್ಪ ಅರಿಶಿನ, ತಿಂಡಿ ಕಲರ್ ಚೆಂದ ಆಗ್ತದೆ. ನಾನು ಒಂದು ಹಸಿಮೆಣಸು ಹಾಕಿದೆ, ಖಾರ ಜಾಸ್ತಿ ಇಷ್ಟಪಡುವುದು ಕೆಂಪು ಮೆಣಸಿನ ಹುಡಿ, ಕೆಂಪು ಮೆಣಸು ಬುದ್ಧಿ ಹಾಕ್ಬೋದು. ನಾನು ಉಪ್ಪು ಎಷ್ಟು ಯೂಸ್ ಮಾಡ್ತೇನೆ ಅಂದರೆ, ಈ ನೀರುಳ್ಳಿ ಮತ್ತು ದೊಣ್ಣೆ ಮೆಣಸು ಅಥವಾ ಶಿಮ್ಲಾ ಮಿರ್ಚಿಗೆ ಬೇಕಾದಷ್ಟು ಉಪ್ಪನ್ನು ಯೂಸ್ ಮಾಡಬೇಕು. ಇದು ಹುರಿಲಿಕ್ಕೆ ಸ್ವಲ್ಪ ಬೆಂಕಿ ಮೆಲ್ಲ ಮಾಡಿಕೊಳ್ಬೇಕು, ಇಲ್ಲದ್ರೆ ಅಡಿ ಹಿಡಿದು ಹೋಗ್ತದೆ ಹೊರತು ನೀರುಳ್ಳಿ ಪಕ್ಕ ಇದಾಗೋದಿಲ್ಲ. ಇದು ಮಸಾಲೆಗಳಲ್ಲಿ ನಾನೊಂಚೂರು ಚಾಟ್ ಮಸಾಲ, ಮತ್ತೊಂಚೂರು ನನ್ನ ಹತ್ರ ಅಶೋಕ್ದು ಕಿಚನ್ ಕಿಂಗ್ ಉಂಟು. ಆಮೇಲೆ ಇದು ನಾನು ಮನೇಲಿ ಮಾಡಿದ ಸಾರಿ ನೋಡಿ ಒಂಚೂರು, ಇದಿಷ್ಟನ್ನು ಮತ್ತೆ ಒಟ್ಟಿಗೆ ಲಾಸ್ಟಿಗೆ ಹಾಕಲಿಕ್ಕೆ. ಈಗ ಶಿಮ್ಲಾ ಮಿರ್ಚಿ ಮತ್ತು ನೀರುಳ್ಳಿ ಬೆಂದಿದೆ. ಇದು ಬೆಂದ ಮೇಲೆ ನೀವು ಗೇರು ಬೀಜ ಶುರುವಾದ ತುಪ್ಪದಲ್ಲಿ ಹುರಿದು ತೆಗೆದಿಟ್ಟರೂ ಆಗ್ತದೆ, ಹೀಗೆ ಹಾಕಿದರೂ ಆಗ್ತದೆ. ಇನ್ನು ಕಟ್ ಮಾಡಿಟ್ಟ ಇಡ್ಲಿಯನ್ನು ಹಾಕೋದು. ಮತ್ತು ನಾನು ದೋಸೆ ಹೇಳಿದೆಲ್ಲ ಎಕ್ಸ್ಟ್ರಾ ವೇಸ್ಟ್ ಆಗ್ತದೆ ಅಂತ ಅದನ್ನು ಹಾಕಿದೆ, ಪನ್ನೀರ್ ಹಾಕಿದೆ. ಅದರ ಮೇಲೆ ಈ ಮಸಾಲೆಗಳನ್ನು ಇದರ ಮೇಲಿಂದ ಹಾಕಿ ಇದೆಲ್ಲ ಹಾಕಿ ಮಗ್ಚಿಬಿಟ್ರೆ ನಿಮ್ಮದು ತಿಂಡಿ ರೆಡಿ. ಆಮೇಲೆ ಇದಕ್ಕೆ ಒಂದು ವಸ್ತು ಈಗ ಮನೇಲಿ ಇರಲಿಲ್ಲ, ಟೊಮೆಟೊ ಪ್ಯೂರಿ ಆಗಲಿ, ಟೊಮೆಟೊ ಸಾಸ್ ಆಗಲಿ, ಮನೇಲಿ ಮಾಡಿದ ಟೊಮೆಟೊ ಎಲ್ಲ ಹಾಕಿದರೆ ಸ್ವಲ್ಪ ನೀರು ಗ್ರೇವಿ ಮಾಡಿದರೂ ಸಹ ರುಚಿ ಆಗ್ತದೆ.